ಬೆಳಗ್ಗೆಯಿಂದಲೂ ಕೂಡ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ವಿ ಏನು ಅಂತ ಹೇಳಿ. ಎಕ್ಸಿಟ್ ಪೋಲು ಇಲ್ಲ, ಯಾವ ಲೆಕ್ಕವೂ ಕೂಡ ಇಲ್ಲ. ಎಕ್ಸಿಟ್ ಪೋಲ್ಗಳಲ್ಲಿ ಒಂದೇ ಮಾತ್ರ ಸರಿಯಾಗಿ ಕಾಣಿಸ್ಕೊಳ್ತಾ ಇರೋದು 281 ಇಂದ 230 ವರೆಗೂ ಒಬ್ರು ಕೊಟ್ಟಿದ್ರು, ಅದು ಮಾತ್ರ ಕಾಣಿಸ್ಕೊಳ್ತಾ ಇದೆ ಅಂದ್ಬಿಟ್ರೆ ಇನ್ಯಾವುದು ಕೂಡ ಹತ್ರಕ್ಕೂ ಇಲ್ಲ. ಎಲ್ಲ ಕೂಡ ದೂರ 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 ಇದೆ. 400 ಪಾರ್ ಇಲ್ಲ, 300 ಪಾರ್ ಆಗೋಕ್ಕೂ ಕೂಡ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಬಿಜೆಪಿಯ ಬಳಿ. ಯಾಕೆ ಈ ಪರಿಸ್ಥಿತಿ ಬಂತು, ಏನಾಯ್ತು, ಇವೆಲ್ಲವನ್ನು ಕೂಡ ಇವತ್ತಿನ ಚರ್ಚೆಯಲ್ಲಿ ಒಂದಿಷ್ಟು ಓರೆ ಹಚ್ಚುವಂತ ಕೆಲಸವನ್ನ ಮಾಡೋಣ. ಆದ್ರೆ ಡಬಲ್ ಡಿಜಿಟ್ ಅನ್ನ ರೀಚ್ ಆಗ್ತೀವಿ ಅಂತ ರಾಜ್ಯದಲ್ಲಿ ಹೇಳಿದಂಥವ್ರು ಡಬಲ್ ಡಿಜಿಟ್ ರೀಚ್ ಆಗಕ್ಕಾಗ್ತಿಲ್ಲ. ಹತ್ತಿರಕ್ಕೆ ಬಂದು ನಿಂತು ವಾಪಸ್ ಬಂದರು. ಡಬಲ್ ಡಿಜಿಟ್ಗೆ ಬಂದಿದ್ರೆ ಆಕ್ಚುಲಿ ಬೆಂಗಳೂರು ಸೆಂಟ್ರಲ್ಗೆ, ಅದು ಕೊನೆಯ ಕ್ಷಣದಲ್ಲಿ ಹಾಗೂ ಹೀಗೂ ಆಗಿ ವಾಪಸ್ ಬಂದು ಮತ್ತೆ ಬಿಜೆಪಿ ತೆಕ್ಕೆಯಲ್ಲೇ ಬಿದ್ದುಕೊಳ್ತು. ಹಾಗಾಗಿ 17ಕ್ಕೆ ಬಂದು ಕೂತಿದೆ. ನಾನು ತಪ್ಪಿಲ್ಲ ಅನ್ನೋದಾದ್ರೆ 2014ರ ಪರಿಸ್ಥಿತಿ ಇದೇ ನಂಬರ್ಸ್ಗಳು ಇದ್ದಂಗೆ ಕಾಣಿಸ್ತಾ ಇದೆ. ಸೇಮ್ ನಂಬರ್ಸ್ಗಳು 17 ನಂಗೆ ನೆನಪಿದೆ. ಅದು 17 ಬಿಜೆಪಿ ಇದ್ದಿದ್ದು, 9 ಇದೇ ಇದ್ದಿದ್ದು, 2 JDS ಇದ್ದಿದ್ದು. ಸೇಮ್ ನಂಬರ್ 2014 2024ಕ್ಕೆ ರಿಪೀಟ್ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಬಟ್ ಕೇಂದ್ರದಲ್ಲಿ ಹಾಗಿಲ್ಲ, ಎಲ್ಲವೂ ಕೂಡ ಮೈನಸ್ 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 ಮೈನಸ್. ಅದರಲ್ಲೂ ಕೂಡ ಪೂರ್ಣ ಬಹುಮತದಲ್ಲಿ ಬಿಜೆಪಿ ಬರಾಕಿ ಆಗಿಲ್ಲ. 272 ಬೇಕು, ಬಿಜೆಪಿ 245ಕ್ಕೆ ಸ್ಟ್ರಕ್ ಆಗಿ ಕೂತ್ಕೊಳ್ತಾ ಇದೆ. ಓವರ್ ಆಲ್ ಆಗಿ NDA 295ಕ್ಕೆ ಬಂದು ಕೂತ್ಕೊಳ್ತಾ ಇದೆ. ಸೊ 295 ಇಸ್ ಸಫಿಷಿಯೆಂಟಾ? ಬಹುಮತಕ್ಕೆ ಸಫಿಷಿಯೆಂಟ್ ಇದೆ. 2 ಪಕ್ಷಗಳನ್ನು ಸೇರಿಸ್ಕೊಂಡ್ರೆ ಆ 2 ಪಕ್ಷಗಳಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. NDA ಕೂಟ ಅವ್ರ ಮೇಲೆ ಡಿಪೆಂಡ್ ಆಗಿದೆ, NDA ಕೂಟ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ಯಾವ ಕಡೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದ್ಬಿಡುತ್ತೆ ಅಂತಾರೆ ಒಂದೊಂದು ಟೈಮಲ್ಲಿ. ಹಂಗೆ ಈಗ ಡಿಮ್ಯಾಂಡ್ ಇವೆರಡೂ ಪಕ್ಷಗಳು ಬಂದ್ಬಿಟ್ಟಿದೆ. ಆ ಕಡೆಗೆ ಚಂದ್ರಬಾಬು ನಾಯ್ಡು ಅವರನ್ನು ಮಾತಾಡಿಸ್ಬೇಕು, ಈ ಕಡೆಗೆ ನಿತೀಶ್ ಅವ್ರನ್ನೂ ಮಾತನಾಡಿಸ್ಬೇಕು. ಎಲ್ಲರನ್ನು ಬರ್ರಪ್ಪ ಬರ್ರಿ ನಮ್ಮ ಜೊತೆಗೆ, ಬರ್ರಿ ನಮ್ಮ ಜೊತೆಗೆ ಅಂತ ಕೇಳುವಂತ ಪರಿಸ್ಥಿತಿಗೆ ಬಂದುಬಿಡ್ತು. ಅದರಲ್ಲೂ ಕೂಡ ಮೋದಿಯವರ ನೇತೃತ್ವದಲ್ಲಿ ಇದು ಬಂತಾ? ರಾಮ ಮಂದಿರವನ್ನ ಕಟ್ಟಿದಂತ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಬಂತಾ? ಯಾಕೆ ಹೀಗಾಯ್ತು, ಏನಾಯ್ತು? ಇವೆಲ್ಲವನ್ನ ಕೂಡ ಇವತ್ತು ಓರೆ ಹಚ್ಚಿ ಚರ್ಚೆ ಮಾಡುವಂತ ಕೆಲಸ. ಕಾಂಗ್ರೆಸ್ 100% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಕಾರಣ ಕಳೆದ ಬಾರಿ ವಿರೋಧ ಪಕ್ಷದ ಸ್ಥಾನವನ್ನ ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. 52 ಸ್ಥಾನಗಳಲ್ಲಿ ಇದ್ರು. ಈ ಬಾರಿ ಆಲ್ಮೋಸ್ಟ್ ಆಲ್ ಶತಕವನ್ನ ಬಾರಿಸಿದ್ದಾರೆ, 100 ರೀಚ್ ಆಗಿದ್ದಾರೆ. INDA ಕೂಟದಲ್ಲಿ 230ಕ್ಕೆ ಬಂದು ತಲುಪ್ತಾ ಇದೆ. ಬೇಕಾಗಿರುವಂಥದ್ದು ಇನ್ನು 42 ಬಹುಮತಕ್ಕೆ. 42 ಎಲ್ಲಿ ಬರಬೇಕು? ಅದೇ ಚಂದ್ರಬಾಬು ನಾಯ್ಡು ನಿತೀಶ್ ಅವರು ಬಂದ್ರೆ ಅದರ್ಸ್ಗಳನ್ನ ಇಟ್ಕೊಂಡು ಮಾಡಕ್ ಅವಕಾಶ ಇದೆ. ಅದನ್ನ ಬಿಟ್ರೆ ಇನ್ಯಾವ ಅವಕಾಶಗಳು ಕೂಡ ಸದ್ಯಕ್ಕಿಲ್ಲ. ಬಟ್ ಫೈನಲ್ ಆಗಿ ಇವೆಲ್ಲವೂ ಕೂಡ ರಿಸಲ್ಟ್ ಆಗಿ ಸಂಜೆ ಒಂದು 7-8 ಗಂಟೆ ಅಷ್ಟೊತ್ತಿಗೆ ಒಂದು ಫೈನಲ್ ಫಿಗರ್ ಗೊತ್ತಾಗುತ್ತೆ. ಬಟ್ ತುಂಬಾ ವ್ಯತ್ಯಾಸ ಆಗ್ಲಿಕ್ಕಿಲ್ಲ. 1-2-3 ಆಚೆ ಈಚೆ ಕಾಣಿಸ್ಕೊಳ್ಬಹುದು ಈ ನಂಬರ್ಸ್ ಸುತ್ತಮುತ್ತ. ಕಾರಣ ಕೆಲವು ಕಡೆಗಳಲ್ಲಿ ಮುನ್ನಡೆ ಇರುತ್ತೆ, ಕೆಲವು ಕಡೆಗಳಲ್ಲಿ 20, 21, 22 ರೌಂಡ್ಸ್ಗಳಿರುತ್ತೆ. ಸೊ ಅಂತಹ ಜಾಗಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಇನ್ನುಳಿದಂಥದ್ದು ಯಾವುದು ಕೂಡ ಡಿಲೇ ಆಗೋದಿಲ್ಲ. ಸೊ